ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಚಿಕನ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಕಾರ್ತಿಕ ಮುಗೀತಲ್ಲ, ಸೊ ಅದಕ್ಕೋಸ್ಕರ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಚಿಕನ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಬಂದೆ. ಚಿಕನ್ ಎಲ್ಲ ತೊಗೊಂಡು ಮನೆಗೆ ಬಂದು ಕೊತ್ತಂಬರಿ ಪುದೀನ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಕಬಾಬಿಗೆ ಕೊತ್ತಂಬರಿ ಪುದೀನ ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊತೀನಿ. ಯಾಕಂದರೆ ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಇರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಕಬಾಬ್ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಇದೊಂದು ಸ್ವಲ್ಪ ಪೌಡರ್ ಎಲ್ಲ ಹಾಕಿ ಚಿಕನ್ನ ಮಿಕ್ಸ್ ಮಾಡಿದೆ ಕಬಾಬಿಗೆ. ಅದು ಮಿಕ್ಸ್ ಮಾಡೋದನ್ನ ವೀಡಿಯೋ ಮಾಡ್ಕೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿ ತೋರಿಸ್ತೀನಿ. ಅದು ನಾರ್ಮಲ್ ಎಲ್ಲರಿಗೂ ಮಿಕ್ಸ್ ಮಾಡೋಕ್ಕೆ ಬರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡೋದೇನು ತೋರಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ನಾನು ಸಾಂಬಾರು ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಅದಾದಮೇಲೆ ಚಕ್ಕೆ ಲವಂಗ ಒಂದೊಂದು 2 ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಈರುಳ್ಳಿ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅದರಲ್ಲಿ ಒಂದು ಕೆಂಪಗೆ ಬರಬೇಕು. ಅದಾದಮೇಲೆ ನಾನು ಏನೇನು ತೊಗೊಂಡಿದ್ದೆ ಅದು ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಶುಂಠಿ 1 ಇಂಚು, ಬೆಳ್ಳುಳ್ಳಿ ಒಂದು ಫುಲ್ಲು ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಬಾಡಿಸ್ಕೋಬೇಕು. ಈ ಥರ ಒಗ್ಗರಣೆ ಕೊಟ್ಕೊಂಡು ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರನೇ ಅದರಲ್ಲೂ ಚಿಕನ್ ಸಾಂಬಾರಿಗೆ ಇದು ಮೊಟ್ಟೆ ಕೋಳಿ ಅಂತಾರಲ್ಲ, ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾಟಿ ಕೋಳಿ ಥರನೇ ಸಾಂಬಾರು ಟೇಸ್ಟ್ ಇರುತ್ತೆ, ನಾಟಿ ಕೋಳಿ ಸಾರು ಥರನೇ ಇರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾವು ಅದೇ ಚಿಕನ್ನ ನಾವು ಮಾಡೋದು. ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಮೊಟ್ಟೆ ಕೋಳಿ, ಸೊ ಅದಕ್ಕೆ ನಾನು ಮೊಟ್ಟೆ ಕೋಳಿನೇ ಮಾಡೋದು ಯಾವಾಗಲೂ. ಇವಾಗ ನಾನು ಹಚ್ಚಿಕೊಂಡಿರೋಂತಹ 1 ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿರೋದು. ಈರುಳ್ಳಿ ದೊಡ್ಡದಿದ್ರೆ 1 ಸಾಕು. ನಾನು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ನಾನು 1 ಟೊಮೊಟೊ ಹಾಕ್ತಾಯಿದ್ದೀನಿ. ನಾನೊಂದು 5 ಒಣಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದೆರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಕೆಲವರು ಹಾಕ್ತಾರೆ, ಸೊ ನಾನು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ನೀಟಾಗಿ ಬೆಂದಾದ್ಮೇಲೆ ನಾನು ಒಂದು ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ. ಕಡಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಕಡಲೆ ಆ್ಯಡ್ ಮಾಡ್ತೀವಿ ನಾವು. ಇದೆಲ್ಲ ಒಂದು ಸ್ವಲ್ಪ ಬೆಂದಾದ್ಮೇಲೆ ಇಳಿಸ್ಕೊತೀನಿ ಸ್ಟವ್ವಿಂದ. ಅದಾದಮೇಲೆ ಸ್ವಲ್ಪ ಆರಿದ್ಮೇಲೆ ಇದನ್ನು ರುಬ್ಕೊಬೇಕು ನಾವು. ಅದೊಂದು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು 5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಈರುಳ್ಳಿ ಕಟ್ ಮಾಡಿಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಈರುಳ್ಳಿ ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಉಪ್ಪು ಹಾಕಿ ಮತ್ತು ಅರಿಶಿನ ಪುಡಿ ಹಾಕಿ, ಆವಾಗಲೇ ಅದ್ರದ್ದು ಹಸಿ ವಾಸನೆ ಹೋಗೋದು. ಇಲ್ಲಾಂದರೆ ಹಸಿ ವಾಸನೆ ಹೋಗಿಲ್ಲ ಅಂದರೆ ಆ ಸ್ಮೆಲ್ ಹಂಗೆ ಇದ್ದರೆ ಚಿಕನ್ ಸಾರು ಚೆನ್ನಾಗಿರಲ್ಲ, ಮಟನ್ ಮಾಡಿದ್ರೆ ಮಟನ್ ಸಾರು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ನಾವು ನೀಟಾಗಿ ಕುಕ್ ಮಾಡಿದ್ರೇ ಸಾರು ಟೇಸ್ಟಿಯಾಗಿರೋದು. ಎಣ್ಣೆಲಿ ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಈಗ ಒಂದು ಇಡೀ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಅರಿಶಿನ ಪುಡಿಲಿ ಚೆನ್ನಾಗಿ ಹುರ್ಕೊಬೇಕು, ಆವಾಗಲೇ ಚಿಕನ್ದು ಹಸಿ ವಾಸನೆ ಹೋಗೋದು. ಹಂಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಂಗೆ ಬಿಡ್ತೀನಿ ಹುರಿದಾದ್ಮೇಲೆ. ಈಗ ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ನಾನಿವಾಗ ರುಬ್ಕೊಂಡಿದ್ನಲ್ವ, ಕಬಾಬಿಗೆ ರುಬ್ಕೊಂಡಿದ್ನಲ್ವ, ಅದರಲ್ಲೇ ನಾನು ಅದನ್ನೇನು ತೊಳೆದಿಲ್ಲ, ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ಅದೇನೇನು ತೊಳೆಯೋ ಅವಶ್ಯಕತೆ ಇಲ್ಲ, ಸೊ ಅದಕ್ಕೆ ತೊಳೆದಿಲ್ಲ, ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಅದಾದಮೇಲೆ ನಾವು ಫ್ರೈ ಮಾಡ್ಕೊಂಡಿರೋಂತಹ ಪ್ರತಿಯೊಂದು ಐಟಮ್ಸು ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಆಮೇಲೆ ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ಹಾಕಾದ್ಮೇಲೆ 1.5 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು.
ನಾನಿವಾಗ ಇದು ಮನೇಲೇ ಮಾಡಿರೋಂತಹ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಅಂದರೆ ಖಾರ ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ಅದು ತುಂಬ ಖಾರ ಇದೆ, ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಚಿಕನ್ ಬೆಂದಿದೆ ಮತ್ತು ಅರಿಶಿನ ಮತ್ತು ಇದು ಉಪ್ಪು ಹಾಕಿ ಇದು ಮಾಡಿದ್ವಲ್ವ, ಮಿಕ್ಸ್ ಮಾಡಿದ್ವಲ್ವ, ಇವಾಗ ಅದು ಬೆಂದಿದೆ. ಅದು ಬೆಂದಾದ್ಮೇಲೆ ನಾನು ಆಚಿ ಚಿಕನ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಅದನ್ನೊಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ. ಅದಾದಮೇಲೆ ನಾನು ಇವಾಗ ರುಬ್ಕೊಂಡಂತಹ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಸಾಲೆನ ಮಿಕ್ಸ್ ಮಾಡಾದ್ಮೇಲೆ ನಾನು ಕೊತ್ತಂಬರಿ ಪುದೀನಾನ ಚಿಕ್ಕದಾಗಿ ಕಟ್ ಮಾಡಿ ಸಾಂಬಾರಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ, ಪುದೀನ ಆ್ಯಡ್ ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪುದೀನ ಫ್ಲೇವರು ಮತ್ತು ಕೊತ್ತಂಬರಿ ಫ್ಲೇವರೇನೇ ಇರುತ್ತೆ ಸಾಂಬಾರಲ್ಲಿ, ಹಂಗಾಗಿ ನಾನು ಅದನ್ನು ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ನಾನು. ಅಂದರೆ ನಾನಿವಾಗ ಮಿಕ್ಸಿ ಜಾರ್ ಇರುತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಏನು ಮಸಾಲೆ ಉಳ್ಕೊಂಡಿರುತ್ತಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನೇ ನೀಟಾಗಿ ತೊಳ್ಕೊಂಡು ಅದೇ ನೀರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲಿವರು ಮತ್ತು ಮೊಟ್ಟೆ ಕೂದಿ ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತೊಳೆದಿಕ್ಕೊಂಡಿದ್ದೆ, ಅದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ವಿಜಿಲ್ನ ಕೂಗಿಸ್ಕೊತೀನಿ. ಇದನ್ನು ಒಂದು 5 ವಿಸಿಲ್ ಕೂಗಿಸ್ಕೋಬೇಕು, ಯಾಕಂದರೆ ಏನು ಮೊಟ್ಟೆ ಕೋಳಿ ಅಲ್ವಾ, ಅದಕ್ಕೋಸ್ಕರ 5 ವಿಸಿಲ್ ಕೂಗಿಸ್ಕೋಬೇಕು. ನಮ್ಮ ವ್ಯೂವರ್ಸ್ ಕಾಯಿ ಹೇಳು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ಅಂಗಡಿಗೆ ಹೋಗಿ ಏನು ತರ್ತೀಯಾ? ನನಗ ಕಾಸು ಯಾರು ಕೊಡ್ತಾರೆ? ನಿಮ್ಮ ಜೋಬಲ್ಲಿ ಇದೆಯಾ? ಎಷ್ಟಿದೆ ನಿಮ್ಮ ಜೋಬಲ್ಲಿ? ಹಲೋ, ಎಷ್ಟಿದೆ ಮೇಡಮ್? ಏನು ಮಾಡಿದ್ರಿ ಈಗ ನೀವು? ಕೆಲಸ ಮಾಡಿದ್ರಾ? ಬರೀ ಕೈ ಕೊಡ್ತಾ ಇದೀರಲ್ಲ, ಚಾಕಿ ಅಂತ. ಹಿಂಗೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊತಾ ಇರ್ತಾಳೆ. ನಾನೇನು ಅಷ್ಟೊಂದು ಇದು ಮಾಡಲ್ಲ. ಫ್ರೆಂಡ್ಸ್ ಎಲ್ಲ 1:30-2 ಗಂಟೆ ಮೇಲೆ ಅವಳಿಗೆ ಸಿಗೋದು. ಬೆಳಗ್ಗೆ ಹೊತ್ತೆಲ್ಲ ಅವಳು ಒಬ್ಬಳೇ ಇರ್ತಾಳೆ, ಹಂಗಾಗಿ ಆಡೋಕ್ಕೆ ಬಿಟ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ 5 ವಿಜಿಲ್ ಆಗಿದೆ. ಹೇಗಾಗಿದೆ ಸಾಂಬಾರು ಅಂತ ನೋಡೋಣ. ಸಾಂಬಾರು ರೆಡಿಯಾಗಿದೆ, ಕ್ಲೀನಾಗಿ ಪೀಸೆಲ್ಲ ಬೆಂದಿದೆ. ಪಾಪುಗೂ ಇನ್ನೂ ಊಟ ಮಾಡಿಸಿಲ್ಲ, ಆಲೇ 2:30 ಆಗ್ತಾ ಬಂತು. ಪಾಪುಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೇ ಮತ್ತೆ ನಾನು ವೀಡಿಯೋಸ್ ಮಾಡೋಕ್ಕಾಗೋದು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಸಾರಿ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಲೇಟ್ ಆಯಿತು. ಇದು ಬುಧವಾರದ್ದು ವಿಡಿಯೋ, ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.